ಮೈಸೂರಿನ ಇನ್ಕಲ್ನ ಕೆನರಾ ಬ್ಯಾಂಕ್ನಲ್ಲಿ ಗಿರಿವಿ ಇಟ್ಟಂತಹ ಚಿನ್ನವನ್ನ ಬಿಡಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅಂತೇಳಿ ಗ್ರಾಹಕರು ಬ್ಯಾಂಕ್ಗೆ ಬಂದಿದ್ದಾರೆ. ನಾವೀಗ ಅದೇ ಒಂದು ಬ್ಯಾಂಕ್ ಇದ್ದೀವಿ, ನೋಡ್ತಾ ಇರಬಹುದು ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಇಲ್ಲಿಗೆ ಬಂದಿದ್ದಾರೆ. ಅವರು ಏನು ಗಿರಿವಿ ಇಟ್ಟಿದ್ರು ಚಿನ್ನ ವಾಪಸ್ಸು ಬಿಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅದರಲ್ಲಿ ವ್ಯತ್ಯಾಸ ಇದೆ. ನಾವು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಈ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ತಕ್ಷಣ ನಾವು ಒಂದು ಬ್ಯಾಂಕ್ನವರಿಗೆ ಕೇಳಿದ್ರು, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಬ್ಯಾಂಕ್ಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಇಲ್ಲಿನ ಗ್ರಾಹಕರು ಮಾಡಿದ್ದಾರೆ. ಸೊ ಅಲ್ಲಿರುವಂತಹ ಏನು ವ್ಯವಸ್ಥಾಪಕರಿಗೂ ಸಹ ಕೇಳ್ತಾ ಇದ್ದಾರೆ. ವಿಜಯನಗರ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಗ್ರಾಹಕರ ಸರ್ ಏನಾಗಿರುವಂತದ್ದು? ಸರ್ ಏನಾಗಿದೆ ಅಂತಂದ್ರೆ ಇವರು ಗೋಲ್ಡ್ ಪ್ಲೆಡ್ ಮಾಡೋ ಟೈಮಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಮಾಡಿದ್ದಾರೆ. ಏನ್ ಲ್ಯಾಪ್ಸ್ ಮಾಡಿದ್ದಾರೆ ಅಂದ್ರೆ ಅದು ಯಾವುದೇ ತರ ಸೀಲ್ ಮಾಡಿಲ್ಲ. ಮತ್ತೊಮ್ಮೆ ಅವರು ರಿಲೀಸ್ ಮಾಡೋ ಟೈಮ್ ಬಂದಾಗ ಏನ್ ಮಾಡಿದ್ದಾರೆ, ಅಲ್ಲಿ ಗೋಲ್ಡ್ ವೆಯ್ಟ್ ಸೇಮ್ ಇದೆ, ಬಟ್ ಆದ್ರೆ ಅದರ ಅಡಿಷನಲ್ ಎಕ್ಸ್ಟ್ರಾ ಆಡ್ ಮಾಡಿ ಅದು ವೆಯ್ಟ್ ನ ಸೇವ್ ಮಾಡಿದ್ದಾರೆ. ಗೋಲ್ಡ್ ಅಲ್ಲಿ ಮಿಸ್ ಆಗಿದೆ ಅಂತ ಗೋಲ್ಡ್ ವೆಯ್ಟ್. ನಾನು ಈಗ ಒಂದು ಒನ್ ಮಂತ್ ಆಗಿಲ್ಲ ಸರ್, 15 ಡೇಸ್ ಆಗಿದೆ. ನಾನು ಒಂದು ಗೋಲ್ಡ್ ರಿಲೀಸ್ ಮಾಡಿ ನಾನು 250 ಗ್ರಾಮ್ ಇಟ್ಟಿದ್ದೆ. ಅದ್ರಲ್ಲಿ ಒಂದು 100 ಗ್ರಾಮ್ ರಿಲೀಸ್ ಮಾಡಿದ್ರೆ 150 ಗ್ರಾಮ್ ಇಲ್ಲೇ ಪ್ಲೆಡ್ಜ್ ಮಾಡಿ ಹೋದೆ. ನಾನು ಅದೇನ್ 150 ಗ್ರಾಮ್ ರಿಲೀಸ್ ಮಾಡ್ಕೊಂಡು ತಗೊಂಡೋದೆ. ಆ ಗೋಲ್ಡ್ ಅಲ್ಲಿ ಏನಾಗಿದೆ, 30 ಗ್ರಾಮ್ ಇರೋ ನೆಕ್ಲೆಸ್ ನಂದು ಇವಾಗ ಅಟ್ ಪ್ರೆಸೆಂಟ್ ನನಗೆ 25 ಗ್ರಾಮ್ ಇದೆ. ನಂದು 5 ಗ್ರಾಮ್ಸ್ ಲಾಸ್ ಆಗಿದೆ ಸರ್ ನನ್ನ ನೆಕ್ಲೆಸ್ ಅಲ್ಲಿ. ಕೇಳಿದ್ರೆ ಈಗ ಹೇಳ್ತಾ ಇದಾರಲ್ಲ ಸರ್, ಇದನ್ನೇ ಹೇಳ್ತಾ ಇದಾರೆ. ನಮಗೇನಿಲ್ಲ, ಈಗ ಚೆಕ್ ಮಾಡ್ತೀವಿ ನೋಡ್ತೀವಿ, ಇದನ್ನೇ ಹೇಳ್ತಾ ಇದಾರೆ. ನಮ್ದು ಹೆಂಗೆ ಸರ್, ನಾವ್ ಇಲ್ಲಿ ಕೆನರಾ ಬ್ಯಾಂಕ್ ಅನ್ನೋದು ಯಾವುದೇ ಒಂದು ಲೋಕಲ್ ಅಲ್ಲ, ನ್ಯಾಷನಲೈಸಿಂಗ್ ಬ್ಯಾಂಕ್ ಇದು. ಇದ್ರಲ್ಲಿ ನಾವು ಇವರೇ ಈ ತರ ನಂಬಿಕೆ ಕಳ್ಕೊಂಡ್ರೆ ನಾವ್ ಇನ್ ಯಾರ ಮೇಲೆ ನಂಬಿಕೆ ಇಡಬೇಕು? ನಾವ್ ಎಲ್ಲಿ ಯಾರನ್ನ ಟ್ರಸ್ಟ್ ಮಾಡ್ಬೇಕು ಸರ್? ಈಗ ನಮ್ ಗೋಲ್ಡ್ಗೆಲ್ಲ ಯಾರು ಜವಾಬ್ದಾರಿ ಸರ್? ನಮ್ಗೆ ಅಷ್ಟೇ ಬೇಕಾಗಿರೋ, ನಾವು ಒಬ್ರು ಗ್ರಾಹಕರಾಗಿ ನಮಗೆ ಗೋಲ್ಡ್ ಅನ್ನೋದು ಒಂದಷ್ಟೇ. ನಮಗೆ ನಮ್ದು ಇವ್ರ ಬ್ಯಾಂಕ್ ಅಲ್ಲಿ ಏನಾಗಿದೆ ಮತ್ತೊಂದಾಗಿದೆ ನಮ್ಗೆ ಅದೇನು ಬೇಡ. ನಮ್ದು ಏನಿದೆ, ನಮ್ದು ಬ್ಯಾಂಕ್ ಅಲ್ಲಿ ಗೋಲ್ಡ್ ಇಟ್ಟಿದೀವಿ, ನಮ್ ಗೋಲ್ಡ್ ಸೇಫ್ ಆಗಿರ್ಬೇಕು. ನಮ್ ಗೋಲ್ಡ್ ಸೇಫ್ ಆಗಿದೆ ನಮಗೊಂದು ತೋರಿಸಿ, ನಮ್ದು ಅಷ್ಟೇ ಸರ್. ಸರ್ ಏನಿಲ್ಲ ಸರ್, ನಿನ್ನೆಯಿಂದ ಪ್ರಾಬ್ಲಮ್ ಇಶ್ಯೂಸ್ ಆಗಿದೆ. ಎಲ್ಲರೂ ಬಂದಿದ್ದಾರೆ 24. ನಾವು ಆಲ್ಮೋಸ್ಟ್ ನಿನ್ನೆಯಿಂದ ಕರೆಕ್ಸ್ತಾ ಇದೀವಿ. ಅಶ್ವಿನ್ ಅನ್ನೋರ್ನ ಇಲ್ಲಿ ಕರ್ಸಕ್ ಆಗ್ತಿಲ್ಲ ಸರ್ ಇರೋರ್ ಕೈಲಿ. ಫಸ್ಟ್ ಅಶ್ವಿನ್ ಅನ್ನೋರು ಬರ್ಬೇಕು, ಇಲ್ಲಿ ಯಾರ್ಯಾರು ಶಾಮಿಲ್ ಆಗಿದ್ದಾರೆ ಅವ್ರನ್ನೆಲ್ಲರೂ ತೆಗಿಸ್ಬೇಕು ಸರ್. ಸಮಸ್ಯೆ ಇರೋದೇ 71 ಗುಂಡಿತ್ತು. 71 ಗುಂಡಲ್ಲಿ ಇವತ್ತೊಂದು ದಿವಸ ಇದು ಬರೀ 81 ಗುಂಡಲ್ಲಿ 73 ಗುಂಡಿದೆ ಸರ್. 8 ಗುಂಡು ಲಾಸ್ ಆಗಿದೆ. ಅದೇ ವೇಟ್ ಇದೆ, ಕೊಡ್ಬೇಕಾದ್ರೆ ಏನಿತ್ತು ಅದೇ ಕೊಟ್ಟಿದ್ದಾರೆ, ಬಟ್ 8 ಗುಂಡಿಲ್ಲ ಸರ್. ಸರ್ ನಾವು ನಮ್ ಕನ್ಫರ್ಮೇಶನ್ಗೋಸ್ಕರ ಮನೇಲಿ ಫೋಟೋ ತಗೊಂಡಿದ್ವಿ ಸರ್. ಇದನ್ನ ಕೌಂಟ್ ಮಾಡಿದಾಗ ಇಲ್ಲಿ 81 ಗುಂಡು ಬರ್ತಿದೆ. ಇವತ್ತು ನಾವು ರಿಲೀಸ್ ಮಾಡಿಸಿದಾಗ 73 ಗುಂಡಿದೆ ಸರ್. 8 ಗುಂಡಿಲ್ಲ, ಸೇಮ್ ರೇಟ್ ಇದೆ. ಕೊಡ್ಬೇಕಾದ್ರೆ ಏನ್ ಕೊಟ್ರು ಅವ್ರು ರಿಟರ್ನ್ ನಮ್ಗೆ ಏನ್ ಕೊಡ್ಬೇಕಾದ್ರೆ ಇದು ಸೇಮ್ ರೇಟ್ ಇದೆ ಸರ್. ಬಟ್ ಹೇಗೆ 8 ಗುಂಡು ಹೇಗೆ ಲಾಸ್ ಆಗಿದೆ, ಯಾವ್ದ್ರಿಂದ ಹೆಂಗ್ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅಶ್ವಿನ್ ಇಲ್ಲಿಗೆ ಬರ್ಬೇಕು ಸರ್. ಅಶ್ವಿನ್ ಇಂದ ಯಾರೇ ಶಾಮಿಲ್ ಆಗಿದ್ದಾರೆ ಅದೆಲ್ಲ ಗೊತ್ತಾಗ್ಬೇಕು ಸರ್. ನಮ್ಮದು ನಾವು 6 ಲಕ್ಷದಷ್ಟು ಬಂದಿಲ್ಲ ಸರ್. 12 ಲಕ್ಷ ರೂಪಾಯಿ ಅಷ್ಟು ಗೋಲ್ಡ್ ಇಟ್ಟಿದೀವಿ, ಬಟ್ ಅದು ಅನ್ಸೀಲ್ಡ್, ಸೀಲೇ ಮಾಡಿಲ್ಲ. ಅದನ್ನೊಂದು ದಾರ ಕಟ್ಟುತ್ತಾರಂತೆ. ಆಕ್ಚುಲಿ ಪ್ರೊಸೀಜರ್ ಅನ್ನ ಹೇಳಿ ಅಂದ್ರೆ ಹೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು, ನಮ್ ಗೋಲ್ಡ್ ತೋರಿಸಿ ಸೀಲ್ ಮಾಡ್ಬಿಡಿ, ನಾವು ಹೊರಟ್ಬಿಡ್ತೀನಿ ಅಷ್ಟೇ ನಾನು ಕೇಳ್ತಾ ಇರೋದು. ಸೀಲ್ಡ್ ಇಲ್ಲ ಅಂದ್ರೆ ಇವ್ರು ಹೇಗೆ ನಮ್ಗೆ ಜವಾಬ್ದಾರಿ ಕೊಡ್ತಾರೆ? ಗ್ಯಾರಂಟಿ ಏನ್ ಕೊಡ್ತಾರೆ? ರಿಪ್ಲೈ ಅವ್ರು ಏನು ಹೇಳ್ತಾ ಇಲ್ಲ. ನೀವು ಜವಾಬ್ದಾರಿ ಆಗ್ತೀರಾ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ ಹೇಳ್ತಾರೆ. ನಾವು ಯಾಕೆ ಜವಾಬ್ದಾರಿ ಆಗೋಣ? ನಾನು ಇಲ್ಲ ಅಂದ್ರೆ ಕೆನರಾ ಬ್ಯಾಂಕ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಯಾರು ರೆಡಿ ಮಾಡಿಲ್ಲ ಸರ್. ವಿತ್ ಸೀಲ್ಡ್ ಇರಬೇಕು ಸರ್. ನಾವು ಇಡುವಾಗ ಅವ್ರು ಏನ್ ಸೀಲ್ಡ್ ಮಾಡಿ ಇಟ್ಟಿಲ್ಲ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ನಾವು ಆಗಲ್ಲ ಸರ್. ಕಂಪ್ಲೇಂಟ್ ಯಾವುದೇ ರೀತಿ ಕಂಪ್ಲೇಂಟ್ ಲಾಡ್ತಾಗಿಲ್ಲ ಅವ್ರ ಮೇಲೆ. ಬ್ಯಾಂಕ್ ಮ್ಯಾನೇಜರ್ ಹತ್ರ ನಾನು ಹೋಗಿ ಮಾತಾಡಿದಾಗ ಬ್ಯಾಂಕ್ ಮ್ಯಾನೇಜರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಿಮ್ದು ಕಂಪ್ಲೀಟ್ ಗೋಲ್ಡ್ ಸೇಫ್ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮ್ ಗೋಲ್ಡ್ ಮೇಲೆ ಅಂತ ಹೇಳ್ತಾ ಇದಾರೆ. ಅವ್ರು ಹೇಳಿದನ್ನ ನಾವು ಟ್ರಸ್ಟ್ ಮಾಡ್ತೀವಿ. ಟ್ರಸ್ಟ್ ಮಾಡಿದ್ಮೇಲೆ ನಮಗೆ ನಮ್ ಗೋಲ್ಡ್ ಏನಿದೆ ಅದನ್ನ ತೋರಿಸ್ಲಿ, ನಾವು ನಮ್ ಕೈ ಇಟ್ಕೊಂಡು ನಾವು ಹೋಗ್ತೀವಿ. ನಮ್ ಮುಂದೆ ಅದನ್ನ ಸೀಲ್ ಮಾಡ್ಕೊಡ್ಲಿ ಅಷ್ಟೇ.